Welcome to Digital Learning. I'm Manjula ML, Assistant Professor of Commerce, GFGC Kuvempapu Mysore. Our next topic is health insurance and mediclaims. We already discussed about what is health insurance and advantages of health insurance. Health insurance policy is a comprehensive health cover for emergency, medical and surgical expenses beyond basic hospitalization. The expenses can include ambulance cost, pre and post hospitalization expenses, daycare treatment, OPD expenses, critical illness and much more. Such policies too offer cashless claim facilities and reimbursement of expenses when the insured pays for medical bills from his or her pocket. ನಮ್ಗೆ ಗೊತ್ತಿರೋ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ರೆ ನಮಗೆ ಪ್ರೀ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಪೋಸ್ಟ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇರ್ಬೋದು, OPD ಹೊರರೋಗಿಗಳ ಕೇಂದ್ರ, ಡೇ ಕೇರ್, ಸೊ ಎಲ್ಲವನ್ನು ಸಹ ಇದು ಕವರ್ ಮಾಡುತ್ತೆ. ಅಂದರೆ ನಮ್ಮ ಪಾಕೆಟಿಂದ ದುಡ್ಡು ಎತ್ಕೊಡೋ ಬದಲು ನಾವು ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ನಾವು ಆರಾಮಾಗಿ ಡೈರೆಕ್ಟಾಗಿ ಹೋಗಿ ಈ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವಿಲ್ಲಿ ಬಸ್ಬೋದು. ಸೊ ಮೆಡಿಕ್ಲೈಮ್ ಪಾಲಿಸಿ ಅಂತ ಬಂದಾಗ, ಮೆಡಿಕ್ಲೈಮ್ ಆಫನ್ ರೆಫರ್ಡ್ ಟು as mediclaim insurance is a form of health cover that mitigates your risk in monetary terms. It covers your hospitalization expenses along with any specific ailment and treatment that you incur during hospitalization. ಸೊ ಹಾಸ್ಪಿಟಲೈಸೇಷನ್ಲಿದ್ದಾಗ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ಗಳನ್ನು ನೀವಿಲ್ಲಿ ಇದ್ರ ಮುಖಾಂತರ ಮೆಡಿಕ್ಲೈಮ್ ಮುಖಾಂತರ ತಗೋತೀರಾ. ಸೊ ದ ಫೀಚರ್ಸ್ ಆಫ್ ಮೆಡಿಕ್ಲೈಮ್ ಪಾಲಿಸೀಸ್ ಈಸ್ tax exemption. So mediclaim policy offer tax benefit as per the section 80D of the Income Tax Act 1961. So 1961 80D Income Tax Act ಏನಿದೆ, 80D ಪ್ರಕಾರ ನಾವಿಲ್ಲಿ ಮೆಡಿಕ್ಲೈಮ್ ಪಾಲಿಸಿಯನ್ನು ನಾವಿಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಆಗಿ ಎಕ್ಸೆಂಪ್ಷನನ್ನು ಪಡ್ಕೋಬಹುದು. ಕ್ಲೈಮ್ ಸೆಟಲ್ಮೆಂಟ್, ಇಟ್ ಈಸ್ ಪ್ರೊಸೀಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆ್ಯಂಡ್ ರಿಯಂಬರ್ಸ್ಮೆಂಟ್. ಸೊ ನಾವಿಲ್ಲಿ ದುಡ್ಡನ್ನ ಉಪಯೋಗ ಮಾಡದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಪಡ್ಕೊಂಡು ಬೇರೆ ಅಥವಾ ಅದನ್ನು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ನಾವು ಮಾಡ್ಬೋದು. ಸಮ್ ಅಶ್ಯೂರ್ಡ್, ದ ಪ್ಲ್ಯಾನ್ ಕಮ್ಸ್ ವಿತ್ ಎ ಪ್ರೀ ಡಿಸೈಡೆಡ್ ಸಮ್ ಅಶ್ಯೂರ್ಡ್. ಸೊ ನಾವಿಲ್ಲಿ ಇನ್ಶೂರೆನ್ಸ್ ಪ್ಲ್ಯಾನನ್ನು ತೊಗೋಬೇಕಾದ್ರೆ ಏನು ಸಮ್ ಅಶ್ಯೂರ್ಡ್ ಮಾಡ್ಕೊಂಡಿರ್ತೀವೋ, ಲೈಕ್ 2 lakh, 5 lakh, 10 lakh, 25 lakh ಈ ಥರ ಸಮ್ ಅಶ್ಯೂರ್ಡ್ ಆ ಪ್ಲ್ಯಾನ್ ಬೇಸ್ ಮೇಲೆ ಇಲ್ಲಿ ನಾವು ಏನು ಯಾವ ಥರ ಫೆಸಿಲಿಟೀಸನ್ನು ಹಾಸ್ಪಿಟಲ್ ಪಡ್ಕೋಬೋದು ಅಂತ ಇಲ್ಲಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಕವರೇಜ್, ಎ ಮೆಡಿಕಲ್ ಪಾಲಿಸಿ ಆಫರ್ ಇನ್ಶೂರೆನ್ಸ್ ಕವರೇಜ್ ಅಗೇನ್ಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಟ್ರೀಟ್ಮೆಂಟ್ ಟುವರ್ಡ್ಸ್ ಆ್ಯನ್ ಆಕ್ಸಿಡೆಂಟ್ ಆ್ಯಂಡ್ ಸ್ಪೆಸಿಫಿಕ್ ಡಿಸೀಸಸ್. ಸೊ ಅಪಘಾತದಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾಯಿಲೆಗಳಿಂದ ಆಗ್ಬೋದು, ಅದರ ಟ್ರೀಟ್ಮೆಂಟನ್ನು ಇದು ಬರೆಸೋವಂಥದ್ದು ಕವರ್ ಮಾಡುತ್ತೆ ಇದು. ಆ್ಯಂಡ್ ಸ್ಕೋಪ್ ಆಫ್ ಕವರ್ ಅಂತ ಹೇಳೋದಾದರೆ ಅದ್ರ ವ್ಯಾಪ್ತಿ ಹೇಗಿದೆ, ಏನೆಲ್ಲ ಕವರ್ ಮಾಡುತ್ತೆ ಅಂದರೆ, the policy basically available to persons between the age of 5 and 80 years. Children between the age of 3 months to 5 years can be covered if one or both their parents are also covered concurrently. ಸೊ ಇಲ್ಲಿ ನಾವು ಪಾಲಿಸಿಯನ್ನು 5ರಿಂದ 80 ವರ್ಷದ ಒಳಗೆ ಪಾಲಿಸಿಯನ್ನು ಇಲ್ಲಿ ಮಾಡ್ಕೋಬೋದು. ಮಕ್ಕಳೇನಾದರೂ 3 ತಿಂಗಳಿಂದ 5 ವರ್ಷದ ಒಳಗಿದ್ರೆ ಅವ್ರ ಪೇರೆಂಟ್ಸ್ಗಳೇನಾದರೂ ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಂಡಿದ್ದಾಗ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಬೇಸಿಕ್ ಕವರ್, ಸೊ ಅವ್ರು ಏನು ಬೇಸಿಕ್ಕಾಗಿ ಏನು ಅಮೌಂಟನ್ನು ಹಾಕ್ಕೊಂಡಿರ್ತಾರೋ ಅದನ್ನು ಕವರ್ ಮಾಡ್ಕೋಬೋದು. ಪ್ರೀ ಹಾಸ್ಪಿಟಲೈಸೇಷನ್ ಬೆನಿಫಿಟ್, ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಅಥವಾ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆ ಏನೇನು ಹಾಸ್ಪಿಟಲ್ ಖರ್ಚಿರುತ್ತೋ ಅದನ್ನು ಪಡ್ಕೋಬೋದು. ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್, ಆಫ್ಟರ್ ದ ಡಿಸ್ಚಾರ್ಜ್ ಏನೇನು ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನು ಸಹ ಇಲ್ಲಿ ಪಡ್ಕೋಬೋದು. ಸ್ಪಾನ್ಸರ್ಡ್ ಹೆಲ್ತ್ ಚೆಕಪ್, ಸೊ ಇಲ್ಲಿ ಯಾವಾಗ ನಾವು ಹೆಲ್ತ್ ಇನ್ಶೂರೆನ್ಸಲ್ಲಿ ಅವರು ಏನು ಪೀರಿಯಡ್ ಹೇಳಿರ್ತಾರೆ, 2 years 3 years ಅವ್ರು ಏನೂ ಅಮೌಂಟನ್ನು ಕ್ಲೈಮ್ ಮಾಡಲಿಲ್ಲ ಅಂದಾಗ, ಸೊ ಕಂಪನೀಸ್ ಸ್ಪಾನ್ಸರ್ಡ್ ದ ಹೆಲ್ತ್ ಚೆಕಪ್ಸ್ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಅದು ಹೆಲ್ತ್ ಚೆಕಪ್ಪನ್ನು ಆಫರ್ ಮಾಡುತ್ತೆ ಸೊ ಇನ್ಶೂರರ್ಸ್ಗೆ. ಸೊ ಅದನ್ನು ಬೆನಿಫಿಟನ್ನು ಇಲ್ಲಿ ಪಡ್ಕೋಬೋದು. ಆ್ಯಂಡ್ ಡಿಸ್ಕೌಂಟ್ ಇನ್ ಪ್ರೀಮಿಯಮ್ ಫಾರ್ ಫ್ಯಾಮಿಲಿ ಕವರ್, ಸೊ ನಾವು ಇಂಡಿವಿಜುವಲ್ ಮಾಡ್ಸೋಕ್ಕಿಂತ ಫ್ಯಾಮಿಲಿ ಗ್ರೂಪಲ್ಲಿ ಮಾಡಿಸ್ಕೊಂಡಾಗ ನಮಗಿಲ್ಲಿ ಪ್ರೀಮಿಯಮ್ ಅಮೌಂಟಲ್ಲಿ ಡಿಸ್ಕೌಂಟನ್ನು ನಾವಿಲ್ಲಿ ಪಡ್ಕೋಬೋದು. ಆ್ಯಂಡ್ ಟೈಪ್ಸ್ ಆಫ್ ಮೆಡಿಕಲ್ ಪಾಲಿಸೀಸ್ ಅಂತ ಬಂದಾಗ ಇಲ್ಲಿ ವಿ ಕ್ಯಾನ್ ಸೀಸ್ 3 types ಆಫ್ ಮೆಡಿಕಲ್ ಪಾಲಿಸೀಸ್: ಇಂಡಿವಿಜುವಲ್ ಮೆಡಿಕಲ್ ಪಾಲಿಸೀಸ್, ಫ್ಯಾಮಿಲಿ ಮೆಡಿಕಲ್ ಪಾಲಿಸೀಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಮೆಡಿಕ್ಲೈಮ್ ಪಾಲಿಸೀಸ್. ಸೊ ಇಂಡಿವಿಜುವಲ್ ಕ್ಲೈಮ್ ಪಾಲಿಸೀಸ್ ಅಂತ ಬಂದಾಗ ದಿಸ್ ಪಾಲಿಸಿ ಇಸ್ ಐಡಿಯಲ್
for you, and if you want to cover just yourself and medical treatment, that only you will be need. ಸೊ ನಮಗೆ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಮೆಡಿಕಲ್ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಮಾಡಿಸ್ಕೊಂಡಂಥ ಮೆಡಿಕಲ್ ಕ್ಲೈಮ್ ಪಾಲಿಸೀಸ್ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋವಂಥದ್ದು. ಕಂಪನಿ ವಿಲ್ ರಿಯಂಬರ್ಸ್ ದ ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ವೈಲ್ ದ ಇನ್ಶೂರ್ಡ್ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ಆ್ಯಸ್ ಇನ್ ಪೇಷಂಟ್. ಸೊ ಯಾವಾಗ ಇನ್ಶೂರ್ಡ್ ಮಾಡಿಸ್ಕೊಂಡು ಹೆಲ್ತ್ ಇನ್ಶೂರೆನ್ಸನ್ನು ಪಡ್ಕೊಂಡಿರ್ತಾನೋ ವ್ಯಕ್ತಿ, ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ಹಾಸ್ಪಿಟಲ್ ಆ್ಯಸ್ ಎ ಪೇಷಂಟಾಗಿ ಅಡ್ಮಿಟ್ ಆದಾಗ ಆ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳನ್ನು ಇಲ್ಲಿ ಬರೆಸುತ್ತೆ. ಇಂಡಿವಿಜುವಲ್ ಮೆಡಿಕ್ಲೇಮ್ ಪಾಲಿಸಿ ಆಲ್ಸೋ ಕವರ್ಸ್ ಸರ್ಜನ್, ಅನಸ್ತೇಷಿಯಸ್ಟ್, ಮೆಡಿಕಲ್ ಪ್ರಾಕ್ಟೀಷನರ್, ಕನ್ಸಲ್ಟೆಂಟ್, ಸ್ಪೆಷಲಿಸ್ಟ್ ಫೀಸ್. ಎಲ್ಲ ಫೀಸ್ಗಳನ್ನು ಆಪ್ರೇಷನ್ ಸರ್ಜನ್ ಫೀಸ್ ಏನಿರುತ್ತೆ, ಅನಸ್ತೇಷಿಯಾ ಕೊಡುವಂಥ ಡಾಕ್ಟ್ರುಗಳ ಫೀಸ್ ಏನಿರುತ್ತೆ, ಮತ್ತು ಪ್ರಾಕ್ಟೀಷನರ್ ಫೀಸ್ ಏನಿದೆ, ಕನ್ಸಲ್ಟೆಂಟ್ ಫೀಸು ಮತ್ತು ಸ್ಪೆಷಲಿಸ್ಟ್ ಫೀಸ್ ಎಲ್ಲವನ್ನು ಸಹ ಇಲ್ಲಿ ಬರೆಸುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫ್ಯಾಮಿಲಿ ಮೆಡಿಕ್ಲೇಮ್ ಪಾಲಿಸೀಸ್. ಸೊ ಇಟ್ ಈಸ್ ದ ಎನ್ಹ್ಯಾನ್ಸ್ಡ್ ವರ್ಷನ್ ಆಫ್ ಮೆಡಿಕ್ಲೇಮ್ ಪಾಲಿಸೀಸ್ ಇನ್ ವಿಚ್ ದ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಫ್ಲೋಟೆಡ್ ಅಮಾಂಗ್ ದ ಫ್ಯಾಮಿಲಿ ಮೆಂಬರ್ಸ್. That is, each member of the family is covered under a single plan and sum assured can be claimed by any member of the family. ಸೊ ನೀವು 5 ಲಕ್ಷಕ್ಕೆ ಅಂತ ಏನಾದರೂ ಪಾಲಿಸಿ ಸಮ್ ಅಶ್ಯೂರ್ಡ್ ಮಾಡಿಸ್ಕೊಂಡಿದ್ರೆ, ಈ ಫ್ಯಾಮಿಲಿ ಮೆಡಿಕಲ್ ಪಾಲಿಸಿಯಲ್ಲಿ ಅವ್ರು ಯಾರ್ಯಾರನ್ನು ಸೇರಿಸಿರ್ತಾರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ಅವ್ರು ಯಾರಿಗೆ ಬೇಕಾದರೂ ಇದನ್ನು ಸಮ್ ಅಶ್ಯೂರ್ಡನ್ನು ಉಪಯೋಗಿಸ್ಕೋಬೋದು. ಆ್ಯಂಡ್ ಲೈಕ್ ಈಗ ಕಪಲ್ಸ್, ಸ್ಪೌಸು, 2 ಡಿಪೆಂಡೆಂಟ್ ಚಿಲ್ಡ್ರನ್ಸು, ಈ ಥರ. ಸೊ ಈ ಥರ 1 ಚಿಲ್ಡ್ರನ್, 2 ಚಿಲ್ಡ್ರನ್ಸ್, ಈ ಥರ ಫ್ಯಾಮಿಲಿ ಮೆಡಿಕ್ಲೇಮ್ ಪಾಲಿಸಿಯನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಸೀನಿಯರ್ ಸಿಟಿಜನ್ ಮೆಡಿಕ್ಲೇಮ್ ಪಾಲಿಸೀಸ್. ಸೊ ದ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ವಿಚ್ ಈಸ್ ಡೆಡಿಕೇಟ್ಲಿ ಡಿಸೈನ್ಡ್ ಫಾರ್ ಓಲ್ಡ್ ಪೀಪಲ್ ಅಬೋವ್ ದ ಏಜ್ ಆಫ್ 60 years ಈಸ್ ಕಾಲ್ಡ್ ಸೀನಿಯರ್ ಸಿಟಿಜನ್ ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನ್. ಸೊ ಇದು ಸೀನಿಯರ್ ಸಿಟಿಜನ್ಗೋಸ್ಕರನೇ, ಅಂದರೆ ಯಾರು 60 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳಿರ್ತಾರೆ ಅವ್ರಿಗೋಸ್ಕರನೇ ಈ ಹೊಸ ಸ್ಕೀಮನ್ನು ಮಾಡಿರುವಂಥದ್ದು. ಸೊ ಇಫ್ ಯುವರ್ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅಬೋವ್ 60, ದೆನ್ ದಿಸ್ ಕವರ್ ಈಸ್ ಗುಡ್ ಚಾಯ್ಸ್ ಫಾರ್ ಯು ಅಂತ ಹೇಳ್ಬೋದು. ನಿಮಗೆ ಇದು ಯಾರು ನಿಮ್ಮ ಪೇರೆಂಟ್ಸ್ಗಳು 60 ವರ್ಷದ ಮೇಲ್ಪಟ್ಟಿರ್ತಾರೆ ಅವರಿಗೆ ಇದು ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ನಾವಿಲ್ಲಿ. ಎ ಸೀನಿಯರ್ ಸಿಟಿಜನ್ ಪಾಲಿಸಿ ವಿಲ್ ಆಫರ್ ಕವರೇಜ್ ಫಾರ್ ಕಾಸ್ಟ್ ಆಫ್ ಮೆಡಿಸಿನ್ಸ್, ಹಾಸ್ಪಿಟಲೈಸೇಷನ್ ಅರೈಸಿಂಗ್ ಔಟ್ ಆಫ್ ಆಕ್ಸಿಡೆಂಟ್ ಆರ್ ಇಲ್ನೆಸ್, pre and post hospitalization and treatment. Along with these, some other benefits like psychiatric benefit and hospitalization, hospital expenses, so is also covered in this policy. Some insurers may ask for a complete body checkup before they sell a senior citizen health insurance policy. ಸೊ ನಾವು ಇಲ್ಲಿ ಸೀನಿಯರ್ ಸಿಟಿಸನ್ ಮೆಡಿಕ್ಲೇಮ್ ಪಾಲಿಸಿಯನ್ನು ಮಾಡಬೇಕಾದ್ರೆ, ಅದನ್ನು ಪಾಲಿಸಿಯನ್ನು ಕೊಡಬೇಕಾದ್ರೆ ಬೇರೆಯವರು ಫಸ್ಟು ಇಲ್ಲಿ ಪೂರ್ತಿ, ಯಾಕೆಂದರೆ ಆಫ್ಟರ್ 60 years ಆದಮೇಲೆ ಇದನ್ನು ಕೊಡೋದ್ರಿಂದ ಅವ್ರು ಪೂರ್ತಿ ಬಾಡಿ ಚೆಕಪ್ಪನ್ನು ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ಕೇಳುತ್ತೆ. ದ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಲಿಮಿಟ್ ಹ್ಯಾಸ್ ಬೀನ್ ಪುಷ್ ಟು 80 years ಆಫ್ ಏಜ್ ವಿತ್ ದ ಲೈಫ್ ಟೈಮ್ ರಿನ್ಯೂವಬಿಲಿಟಿ. ಸೊ ನಾವು ಏನು 60 ವರ್ಷಕ್ಕೆ ಇದನ್ನು ಮೆಡಿಕ್ಲೇಮ್ ಪಾಲಿಸಿಯನ್ನು ಮಾಡ್ಕೋತೀವೋ ಅದನ್ನು 80 ವರ್ಷದವರೆಗೂ ಇದನ್ನು ರಿನ್ಯೂ ಮಾಡಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಆ್ಯಸ್ ವಿ ನೋ ದ ಸೀನಿಯರ್ ಸಿಟಿಜನ್ ಆರ್ ಮೋರ್ ಪ್ರೋನ್ ಟು ಇಲ್ನೆಸ್, ದೀಸ್ ಪ್ಲ್ಯಾನ್ಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಅದರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್. ಸೊ ನಮಗೆ ಗೊತ್ತಿರೋ ಹಾಗೆ ಸೀನಿಯರ್ ಸಿಟಿಸನ್ ಅಂದಾಗ ಏಜ್ ಆಗಿರೋ ಕಾರಣ ಅವ್ರಿಗೆ ಇಲ್ನೆಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಅದು ಗ್ಯಾರಂಟಿ ಅಂತ ಇರೋದ್ರಿಂದ ಇಲ್ನೆಸ್ ಪ್ರಾಬ್ಲಮ್ಮು ಮತ್ತು ಆರೋಗ್ಯ ಸಮಸ್ಯೆಗಳು ಸೀನಿಯರ್ ಸಿಟಿಸನಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ರೀಮಿಯಮ್ ಅಮೌಂಟು ಬೇರೆ 2 ಪಾಲಿಸಿಗಳಿಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಮೆಡಿಕಲ್ ಪಾಲಿಸೀಸ್. ಸೊ ವಿ ಆರ್ ಸೀನ್ ಇನ್ ದ ಹೆಲ್ತ್ ಮೆಡಿಕಲ್ ಕ್ಲೈಮ್ಸ್. So the policy provides the following benefits: reimbursement of the hospitalization expenses which are reasonably and necessarily incurred under the following heads: room boarding expenses as provided by the hospital, nursing home and hospital ಇರ್ಬೋದು, ರೂಮ್ ಎಕ್ಸ್ಪೆನ್ಸಸ್ ಇರ್ಬೋದು, ಬೋರ್ಡಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಬರೆಸುತ್ತೆ. ಆ್ಯಂಡ್ ನರ್ಸಿಂಗ್ ಎಕ್ಸ್ಪೆನ್ಸಸ್, ಸೊ ನರ್ಸ್ಗಳದ್ದು ಎಕ್ಸ್ಪೆನ್ಸಸ್, ಫೀಸ್ ಆಫ್ ಸರ್ಜನ್, ಅನಸ್ತೇಷಿಯನಿಸ್ಟ್, ಮೆಡಿಕಲ್ ಪ್ರಾಕ್ಟೀಷನರ್, ಕನ್ಸಲ್ಟೆಂಟ್ ಆ್ಯಂಡ್ ಸ್ಪೆಷಲಿಸ್ಟ್, ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಆನ್ ಅಕೌಂಟ್ ಆಫ್ ಅನಸ್ತೇಷಿಯಾ, ಬ್ಲಡ್, ಆಕ್ಸಿಜನ್, ಆಪರೇಷನ್ ಥಿಯೇಟರ್ ಚಾರ್ಜಸ್, surgical appliances, medicines and drugs, diagnostic material, x-ray, dialysis, chemotherapy, radiotherapy,
ಕಾಸ್ಟ್ ಆಫ್ ಪೀಸ್ ಮೇಕರ್, ಸೊ ಕಾಸ್ಟ್ ಆಫ್ ಆರ್ಗನ್ಸ್ ಆ್ಯಂಡ್ ಸಿಮಿಲರ್ ಎಕ್ಸ್ಪೆನ್ಸಸ್ ಇವೆಲ್ಲ ಸಹ ಇಲ್ಲಿ ಕವರ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆನಿಫಿಟ್ ಆ್ಯಂಡ್ ದ ಕವರೇಜ್ ಅಂಡರ್ ದ ಹೆಲ್ತ್ ಮೆಡಿಕ್ಲೈಮ್ ಪಾಲಿಸೀಸ್. ಥ್ಯಾಂಕ್ ಯು.